ಸಂಚಾರಿ ನಿಯಮಗಳ ಪಾಲನೆಗಳನ್ನು ಉಲ್ಲಂಘನೆ ಮಾಡುವುದರಿಂದ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ಅಪಘಾತ ರಹಿತ ದೇಶವನ್ನು ಮಾಡುವ ಸಂಕಲ್ಪವನ್ನು ನಾವೆಲ್ಲ ಮಾಡಬೇಕಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಶಕುಂತಲಾ ಆರ್ ಅವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಲಕ್ಷ್ಮೀ ವಿದ್ಯಾಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಶಕುಂತಲಾ ಅವರು ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, 18 ವರ್ಷದೊಳಗಿನ ಮಕ್ಕಳು ವಾಹನ ಚಲಾಯಿಸಿದರೆ ಅವರ ಪೋಷಕರಿಗೆ 25,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತದೆ. ಒಂದು ವೇಳೆ ಅಪಘಾತದಲ್ಲಿ ಕೂಲಿ ಕಾರ್ಮಿಕರು ಮೃತಪಟ್ಟರೆ ಮತ್ತು ಗಾಯಗೊಂಡರೆ ಕಾನೂನುಬದ್ಧವಾಗಿ ರೂಪಾಯಿ 10 ಲಕ್ಷಕ್ಕೂ ಹೆಚ್ಚು ಪರಿಹಾರ ಸಿಗುವ ಅವಕಾಶವಿದ್ದರೂ ನಿಯಮ ಪಾಲನೆ ಮಾಡಿ ಜೀವ ಉಳಿಸಲು ಮೊದಲ ಆದ್ಯತೆ ನೀಡಬೇಕು ಎಂದರು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು ರಸ್ತೆಯಲ್ಲಿ ಯಾವ ರೀತಿ ನಾವು ವಾಹನ ಓಡಿಸ್ಬೇಕಂತ ಗೊತ್ತಿದೆ. ಆದರೂ ಈ ಒಂದು ಕಾರ್ಯಕ್ರಮನ ಯಾಕೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಗೊತ್ತಿದೆ, ಹೌದು. ಆದರೆ ಯಾವ ರೀತಿ ನಾವು ಹೋಗ್ಬೇಕು, ಎಷ್ಟು ವೇಗವಾಗಿ ಹೋಗ್ಬೇಕು, ಎಷ್ಟು ನಿಧಾನವಾಗಿ ಎಲ್ಲಿ ಯಾವ್ಯಾವ ಸ್ಥಳದಲ್ಲಿ ನಾವು ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನಾನು ನನ್ನ ಒಂದು 4 ವೀಲರನ್ನು ಓಡಿಸ್ಬೇಕಾದ್ರೆ ಕರೆಕ್ಟಾಗಿ ನಾನು ಹೋಗ್ತಾ ಇದ್ದೀನಿ. ಟರ್ನಿಂಗಲ್ಲಿ ಯಾರೋ ಆಟೋದವ್ರು ಸಡನ್ ಆಗಿ ಬಂದ್ಬಿಟ್ರು. ಬಂದು ನನ್ನ ವಾಹನಕ್ಕೆ ಡಿಕ್ಕಿ ಹೊಡೆದ್ರು. ಅವ್ರು ಡಿಕ್ಕಿ ಹೊಡೆದು ನನ್ನನ್ನೇ ಬೈತಾ ಇದ್ದಾರೆ. ನನಗೆ ಅರ್ಥ ಆಗಲಿಲ್ಲ ನಾನು ಹೇಗೆ ಬಂದೆ ಅಂತ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನಾವು ಒಂದು ಜಾಗೃತಿಯಿಂದ ಓಡಿಸಿದ್ರು ಬೇರೆಯವರು ಬರೋರು ಹಾಗೆ ಇರೋದಿಲ್ಲ. ಸೊ ಈ ಒಂದು ನಾವು ಏನ್ ಕಲಿತೀವಿ ಇದರಿಂದ, ನಾವು ಎಷ್ಟೇ ಹುಷಾರಾಗಿ ಓಡ್ತಿದ್ರು ಇನ್ನೂ ಹುಷಾರಾಗಿ ಓಡಿಸ್ಬೇಕು ಅಂತ ಅಲ್ವಾ? ನನಗೆ ಗೊತ್ತಿದೆ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಹೇಗೆ ನಾವು ನಮ್ದು 2 ವೀಲರ್ ಎಲ್ಲ ನಾವು ತಗೊಂಡೋಗ್ಬೇಕಂದ್ರೆ ಎಷ್ಟು ತಂದೆ ತಾಯಿ ಇದ್ದಾಗ ಅವಾಗೆಲ್ಲ ಓಡಿಸಿದೀವಿ ಅಂತ ನಮಗೂ ಗೊತ್ತಿದೆ. ಸುಮಾರು ದಿನದಿಂದ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದೀವಿ. ಅವಾಗ ನಮಗೂ ಗೊತ್ತಿರಲಿಲ್ಲ, ಯಾಕಂದ್ರೆ ಅದು ಕಲಿಬೇಕಾಗಿದೆ. ಎಲ್ಲರಿಗೂ ಆಸೆ ಇರುತ್ತೆ, ನಾವು ವಾಹನ ಓಡಿಸ್ಬೇಕು, ಎಲ್ಲರ ರೀತಿಯಲ್ಲಿ ನಾವು ರೋಡಲ್ಲೆಲ್ಲ ಹೋಗ್ಬೇಕು ಅಂತ ಎಲ್ಲ ಇರತ್ತೆ. ಆದರೆ ಆ ಸಂದರ್ಭದಲ್ಲಿ ನಮ್ಗೇನೋ ಗೊತ್ತಿರಲ್ಲ ಏನಾಗತ್ತೆ, ಅದರಿಂದ ಎಷ್ಟು ಸಮಸ್ಯೆಗಳಾಗ್ತವೆ. ನಾನು ನೋಡಿದೀನಿ, ವೀಲಿಂಗ್ಸ್ ಮಾಡ್ತಾರೆ, ಟಿವಿಯಲ್ಲೆಲ್ಲ ತುಂಬಾ ನೋಡಿದೀನಿ. ವೀಲಿಂಗ್ಸ್ ಮಾಡ್ತಾರೆ, ಗೊತ್ತಲ್ವಾ? ನೀವು ನೋಡಿದಿರ, ಸ್ಪೆಷಲಿ ಹುಡುಗರು. ನಾನು ಆ ರೀತಿ ಸೈಕಲಲ್ಲಿ ಬೇಡ, 2 ವೀಲರ್ ಬೇಡ, ಸೈಕಲಲ್ಲೇ ಮಾಡ್ತಾರೆ. ಆದ್ರೆ ಅವ್ರಿಗೇನೋ ಜೋಶ್ ಅದ ಅಷ್ಟೇ. ಬಟ್ ಏನಾದ್ರೂ ಬಿದ್ದು ಪೆಟ್ಟು ಮಾಡ್ಕೊಂಡಾಗ ಮನೆಯಲ್ಲಿ ಇರ್ತಾರಲ್ಲ, ಅವ್ರು ಎಷ್ಟು ಕಷ್ಟಪಡ್ತಿರ್ತಾರೆ ಗೊತ್ತಾ? ಏನಾದ್ರೂ ಕಾಲು ಫ್ರಾಕ್ಚರ್, ಕೈ ಫ್ರಾಕ್ಚರ್ ಮಾಡ್ಕೊಂಡ್ರೆ, ಹೌದಾ? ಮಾಡ್ದ ಒಬ್ಬ ಯಾವಾಗ ಹೇಳ್ತಾರೆ ಇನ್ನೊಬ್ರು, ಯಾಕೋ ನಿಧಾನಕ್ಕೆ ಹೋಗಕ್ ಆಗಲ್ವ, ನಿಮ್ಮ ಅಪ್ಪಂದ ರೋಡು ಅಂತ. ನಾನ್ ನೋಡಿದೀನಿ ಅದು ನಿಮ್ಮಪ್ಪಂದ ರೋಡ್ ಅಂತ. ಅವನು ನಿಮ್ಮಪ್ಪಂದ ರೋಡ್ ಇದು ಅಂತ. ಏನಿದು? ಹೋಗಿ ಬಿದ್ದಾಗ ಗೊತ್ತಾಗುತ್ತೆ ಯಾರಪ್ಪಂದು ಅಂತ ರೋಡ್ ಅಲ್ವಾ? ಅದು ಬೇಡ. ನಾವು ನಿಧಾನವಾಗಿ ಚಲಿಸಿದ್ರೆ, ನಮ್ಮ ಸುರಕ್ಷತೆಯನ್ನ ನಾವು ನೋಡ್ಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಎಲ್ಲರಿಗೂ ತಲೆನೋವು, ಮನೆಯಲ್ಲಿ ಇರೋರಿಗೆಲ್ಲರಿಗೂ. ಸೊ ಹಾಗಾಗಿ ಈ ಒಂದು ತಿಂಗಳು ನಾವು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶೆ ಅರ್ಷಿತಾ, ಕ್ಷೇತ್ರದ ಶಿಕ್ಷಣಾಧಿಕಾರಿ ಉಮಾದೇವಿ ವಿ, ಲಕ್ಷ್ಮೀ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲೆ ಭುವನೇಶ್ವರಿ, ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್, ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಪದ್ಮಾ, ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, ಎಂಎಂ ಟಿವಿ ನ್ಯೂಸ್, ಚಿಂತಾಮಣಿ.